ಈಗ 419ನೇ ಕಥೆಯನ್ನು ಕೇಳೋಣ. ಸೂರ್ಯನ ಮಗಳು ತಪತಿ ಬಹಳ ತಪಸ್ವಿನಿಯಾಗಿದ್ದಳು, ಸದಾಚಾರ ಸಂಪನ್ನಲಾಗಿದ್ದಳು. ಇದೇ ಸಮಯದಲ್ಲಿ ವೃಕ್ಷ ಎಂಬ ರಾಜನ ಮಗ ಸಂವರ್ಣ ಇದ್ದ. ವಿಶೇಷವಾಗಿ ಸೂರ್ಯನನ್ನು ಅವನು ಪೂಜಿಸ್ತಾ ಇದ್ದ. ಸೂರ್ಯನಿಗನ್ನಿಸಿತು ತನ್ನ ಮಗಳಿಗೆ ಯೋಗ್ಯವರ ಈ ಸಂವರ್ಣನೆ ಅಂತ. ಒಂದು ದಿನ ಸಂವರ್ಣ ಮೃಗಪೇಟೆಗೆ ಹೋಗಿದ್ದಾಗ ಅವನ ಕುದುರೆ ಪ್ರಾಣ ಕಳ್ಕೊಂಡ್ಬಿಡ್ತು. ತಾನು ನಡ್ಕೊಂಡು ಹೋಗ್ತಿದ್ದಾನೆ, ಬೆಟ್ಟದ ಮೇಲೆ ಹತ್ತಿ ಹೋಗ್ತಿದ್ದಾನೆ. ಅಲ್ಲಿ ತಪತಿಯನ್ನು ಕಂಡು ಮೋಹಿತನಾದ. ಸುಂದರಿ, ಯಾರು ನೀನು? ನಾನು ಸೂರ್ಯನ ಮಗಳು. ನನ್ನನ್ನು ನೀನು ಇಚ್ಛಿಸುವೆಯಾದರೆ ನಮ್ಮ ತಂದೆಯ ಹತ್ರ ಕೇಳು, ಅವನು ನನಗೆ ನನ್ನನ್ನು ವಿವಾಹ ಮಾಡಿ ಕೊಡ್ತಾರೆ. ಇಟ್ಟು ಹೇಳಿ ಮರೆಯಾಗಿಬಿಟ್ಲು. ರಾಜ ಎಚ್ಚರ ತಪ್ಪಿ ಬಿದ್ದ. ಅನಂತರ ಮಂತ್ರಿಗಳೆಲ್ಲ ಬಂದು ಹುಡುಕೊಂಡು ಬಂದು ಅವನು ಕರ್ಕೊಂಡು ಹೋದರು. ವಸಿಷ್ಠ ಋಷಿಗಳು ಬಂದಿದ್ದಾರೆ. ರಾಜ ಅವರನ್ನು ಸತ್ಕರಿಸಿದ. ರಾಜನ ಮನಸ್ಸಿನ ಅಭಿಪ್ರಾಯ ಗೊತ್ತಾಯಿತು. ಅವನು ಕೇಳಿಕೊಂಡ, ಈ ರೀತಿಯಾಗಿ ತಪತಿಯನ್ನು ನಾನು ಪ್ರೀತಿಸುತ್ತೇನೆ, ಅವರಿಗೆ ವಿವಾಹ ಮಾಡಿಕೊಡಬೇಕು ಅಂತ. ಹಾಗೆ ಆಗಲಿ ಅಂತ ವಸಿಷ್ಠರು ಸೂರ್ಯನನ್ನು ಕುರಿತು ಅವರ ಮನೆಗೆ ಹೋಗಿದ್ದಾರೆ. ಸೂರ್ಯನು ಕೂಡ ವಸಿಷ್ಠನ ಮಾತನ್ನು ಕೇಳಿ ತನ್ನ ಮಗಳು ತಪತಿಯನ್ನು ಕೊಡುವುದಾಗಿ ಒಪ್ಪಿಕೊಂಡಿದ್ದಾನೆ. ಸಂವರ್ಣನು ಭಾರಿ ತಪಸ್ಸನ್ನು ಮಾಡ್ತಿದ್ದ ಸೂರ್ಯನನ್ನು ಕುರಿತು. ಕೊನೆಗೂ ವಸಿಷ್ಠರು ಸೂರ್ಯನ ಮಗಳನ್ನು ತಾನೇ ಕರೆದುಕೊಂಡು ಬಂದಿದ್ದಾರೆ. ಸಂವರ್ಣನಿಗೆ ಅವಳನ್ನು ಒಪ್ಪಿಸಿದ್ದಾರೆ. ವಿಧಿವತ್ತಾಗಿ ವಿವಾಹಗಳಾಗಿದೆ. ವಿವಾಹವಾಯಿತು. ವಸಿಷ್ಠರ ಒಂದು ಅನುಗ್ರಹದಿಂದ ತಪತಿಯನ್ನು ಸಂವರ್ಣ ಪಡೆದಿದ್ದಾನೆ. ಅವನ ಮಗನೇ ಮುಂದೆ ಕುರು ಎಂಬ ಪ್ರಸಿದ್ಧನಾಗಿದ್ದಾನೆ. ಹೀಗೆ ವಸಿಷ್ಠರು ಸಂವರ್ಣನನ್ನು ಹಾಗೂ ತಪತಿಯನ್ನು ಸೇರಿಸಿ ಅವರಿಗೆ ಅನುಗ್ರಹ ಮಾಡಿದರು. ಶ್ರೀಕೃಷ್ಣಾರ್ಪಣಮಸ್ತು.